ಸತ್ಯವು ನಿತ್ಯ ಜೀವಿಸುವ ದೇವರು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ಪ್ರೀತಿಯ ದೇವಜನರೇ, ವಿಶ್ ಯು ಹ್ಯಾಪಿ ನ್ಯೂ ಡೇ. ದೇವರು ನಿಮ್ಮೆಲ್ಲರನ್ನು ಈ ಒಂದು ಹೊಸ ದಿನದಲ್ಲಿ ಹೊಸ ಬಲ, ಜ್ಞಾನ, ಆರೋಗ್ಯವನ್ನು ಕೊಟ್ಟು ಆಶೀರ್ವಾದ ಮಾಡಲೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಕೃಪೆಯಿಂದ ಇನ್ನೊಂದು ಭಾನುವಾರ ಆತನ ಸನ್ನಿಧಿಗೆ ಬಂದು ಆತನ ವಾಕ್ಯವನ್ನು ಓದಿ ಧ್ಯಾನಿಸುವುದಕ್ಕೆ ದೇವರು ಕೊಟ್ಟಂತ ಶ್ರೇಷ್ಠ ಆಶೀರ್ವಾದಕ್ಕಾಗಿ ದೇವಾದ ದೇವನಿಗೆ ಒಂದನೇ ಸ್ತುತಿಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತು ಇನ್ನೊಂದು ಸಾರಿ ನಿಮ್ಮೆಲ್ಲರನ್ನು ಮತ್ತು ದೇವರ ಪರಿಶುದ್ಧ ಮಾತುಗಳನ್ನು ಧ್ಯಾನಿಸುವುದಕ್ಕೆ ನಿಮ್ಮೆಲ್ಲರ ಹೃದಯಪೂರ್ವಕವಾಗಿ ದೇವರ ಸೇವಕನಾಗಿ ಸ್ವಾಗತ ಬಯಸುವನಾಗಿದ್ದೇನೆ. ದೇವರು ಈ ದಿನ ಖಂಡಿತವಾಗಲೂ ತನ್ನ ಜೀವವುಳ್ಳ ಪರಿಶುದ್ಧವಾದ ಮಾತುಗಳ ಮೂಲಕವಾಗಿ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಮಾತಾಡುವಂತ ದೇವರು ಆತನಾಗಿದ್ದಾನೆ. ಹಾಗಾಗಿ ಈ ಸಂದೇಶವನ್ನು ಕೊನೆಯವರೆಗೂ ಕೇಳೋಣ, ದೈವಿಕವಾಗಿ ಬಲವನ್ನು ಹೊಂದಿಕೊಳ್ಳೋಣ. ದೇವರಿಗೆ ಮಹಿಮೆ. ಈ ಭಾನುವಾರದ ಆರಾಧನೆಗಾಗಿ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 5ನೇ ಅಧ್ಯಾಯ 3ನೇ ವಚನ. ವಿಮೋಚನ ಕಾಂಡ 5ನೇ ಅಧ್ಯಾಯ 3ನೇ ವಚನ. ಅವರು ಅವನಿಗೆ, ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. ಮಾಡದೆ ಹೋದರೆ ಆತನು ನಮ್ಮನ್ನು ವ್ಯಾಧಿಯಿಂದಲೋ ಕತ್ತಿಯಿಂದಲೋ ಸಂಹಾರ ಮಾಡಾನು ಎಂದು ಹೇಳಿದರು ಎಂಬುದಾಗಿ. ದೇವರಿಗೆ ಸ್ತೋತ್ರ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವಾಗೆ ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಶಿರಗಳ ಭಾಗಿಸಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ನಮ್ಮ ತಂದೆ ದೇವರೇ, ಮುಂಚಾನೆ ವೇಳೆಯಲ್ಲಪ್ಪ ನನ್ನ ಮಾತುಗಳನ್ನು ಓದುತ್ತೇವೆ, ಧ್ಯಾನ ಮಾಡೋದಕ್ಕೆ ಹೋಗುತ್ತಾ ಇದ್ದೇವೆ ತಂದೆಯೇ. ನಿನ್ನೆ ನನ್ನ ಮಾತುಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು, ನೀನು ಮೈಮೆಂದಿಕೋ. ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ಒಬ್ಬನಿಗೆ ಹೇಳುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡುವುದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್, ಆಮೆನ್. ಪ್ರೀತಿಯ ದೇವಜನರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಗಮನ ಕೊಟ್ಟು ಶ್ರದ್ಧೆಯಿಂದ ಆಸಕ್ತಿಯಿಂದ ನಾವು ಕೇಳೋಣ. ದೇವರು ಖಂಡಿತವಾಗ್ಲೂ ಇದನ್ನ ನಮ್ಮೊಟ್ಟಿಗೆ ಮಾತಾಡಲಿಕ್ಕಿದ್ದಾನೆ. ಇದರ ಒಂದು ಶಿರೋನಾಮ ಏನೆಂಬುದು ಹೇಳುವಾಗ, ದೇವರ ಸನ್ನಿಧಿಗೆ ಹೋಗದಿರುವುದಕ್ಕೆ ಸೈತಾನನು ಹಾಕುವ 4 ಅಡ್ಡಿಗಳು ಅಥವಾ ಬಲೆಗಳು ಎಂಬುದಾಗಿ ನೋಡುತ್ತೇವೆ. ದೇವರ ಸನ್ನಿಧಿಗೆ ಹೋಗದಿರುವುದಕ್ಕೆ ಸೈತಾನನು ಹಾಕುವ 4 ಅಡ್ಡಿಗಳು ಅಥವಾ ಬಲೆಗಳು ಎಂಬುದಾಗಿ ನೋಡುತ್ತೇವೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಸತ್ಯವಾದ ದೇವರೇ ನಮ್ಮನ್ನು, ಇಡೀ ಸೃಷ್ಟಿಯನ್ನು ಅಥವಾ ಮನುಷ್ಯ ಮಾನವ ಕುಲಕೋಟಿಯನ್ನು ಉಂಟು ಮಾಡಿದವನು. ಆತನು ಒಂದು ಉದ್ದೇಶಪೂರ್ವಕವಾಗಿ ಒಳ್ಳೆ ಆಲೋಚನೆ ಇಟ್ಟುಕೊಂಡು ಆತನು ಉಂಟು ಮಾಡಿದ್ದಾನೆ. ಮತ್ತು ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿ ದೇವರು ಒಳ್ಳೆ ಆಲೋಚನೆ ಇಟ್ಟುಕೊಂಡಿದ್ದಾನೆ. ಮತ್ತು ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನನ್ನು ದೇವರು ತನ್ನ ಪ್ರಾಣಕ್ಕಿಂತಲೂ ಪ್ರೀತಿ ಮಾಡುವಂತ ದೇವರು ಆತನಾಗಿದ್ದಾನೆ. ಮತ್ತು ಈ ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಮಾನಸಿಕವಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ, ಸಮೃದ್ಧಿಯಾದ ಒಂದು ಆಶೀರ್ವಾದದಿಂದ ತುಂಬಿಸಬೇಕೆಂಬುದಾಗಿ ದೇವರ ಆಸೆ. ಹಾಗಾಗಿ ಪ್ರೀತಿ ದೇವಜನರೇ, ಇವೆಲ್ಲವನ್ನು ದೇವರು ತಾನು ಉಂಟು ಮಾಡಿದಂತ ಮನುಷ್ಯನ ಕುರಿತಾಗಿ ದೇವರು ಇಟ್ಟುಕೊಂಡಿದ್ದಾನೆ. ಒಂದು ಶೋಚನೀಯವಾದ ಒಂದು ಸಂಗತಿ ಏನೆಂಬುದು ಹೇಳುವಾಗ, ಸೈತಾನನಿಗೆ ಇದು ಚೆನ್ನಾಗಿ ಗೊತ್ತುಂಟು. ಈ ಮನುಷ್ಯನು ತಾನು ಉಂಟು ಮಾಡಿದ ದೇವರ ಬಳಿಗೆ ಹೋಗುವುದಾದ್ರೆ ದೇವರ ಹತ್ರಗೋಸ್ಕರ ಇಟ್ಕೊಂಡಿರುವಂತಹ ಉನ್ನತವಾದ ಆಲೋಚನೆ ನೆರವೇರುತ್ತೆ. ಆತನು ಆ ದೇವರ ಪ್ರೀತಿಯಲ್ಲಿ ಬೀಳ್ತಾನೆ, ಆಮೇಲೆ ದೇವರ ಆಶೀರ್ವಾದ ಹೊಂದಿಕೊಳ್ಳುತ್ತಾನೆ, ಒಂದು ಸುಖಕರವಾಗಿರುವಂತಹ, ಸಂತೋಷಕರವಾಗಿರುವಂತಹ ಒಳ್ಳೆ ಜೀವಿತವನ್ನು ಹೊಂದಿಕೊಳ್ಳುತ್ತಾನೆ. ಅವನನ್ನು ಅಲ್ಲಿಗೆ ಬಿಡಬಾರದು ಎಂಬುದಾಗಿ ಗೊತ್ತಾ, ಅವನನ್ನು ಆಶೀರ್ವಾದ ಮಾಡಬಾರದು ಎಂಬುದಾಗಿ ಅವರೇನ್ ಮಾಡ್ತಾನೆ, ಅನೇಕ
ಅಡ್ಡಿಗಳನ್ನು, ಅನೇಕ ಬಲೆಗಳನ್ನು ಹಾಕುತ್ತಾ ಇದ್ದಾನೆ ಪ್ರೀತಿ ದೇವಚಂದ್ರ. ಯಾಕಂದ್ರೆ ಸೈತಾನನು ಬಂದಿರುವಂತದ್ದು ನಮ್ಮನ್ನು ಒಂದು ವಿಷಯದಲ್ಲಿ ಮಾತ್ರ ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರವಾಗಿ ಅಲ್ಲ, ಒಂದು ವಿಷಯದಲ್ಲಿ ನಮ್ಮನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರವಾಗಿ ಬಂದಿಲ್ಲ. ಅವರು ನಮ್ಮನ್ನು ನಾಶ ಮಾಡುವುದಕ್ಕೆ, ಎಲ್ಲಾ ವಿಷಯಗಳಲ್ಲಿ ನಾಶ ಮಾಡುವುದಕ್ಕೆ, ಹಾಳು ಮಾಡುವುದಕ್ಕೆ ಬಂದಿದ್ದಾನೆ. ಸೊ ಹಾಗಾಗಿ ದೇವರ ಮಕ್ಕಳಾದ ನಾವುಗಳು ಪ್ರೀತಿ ದೇವಚಂದ್ರ, ಎಷ್ಟೋ ಜನ ಕ್ರೈಸ್ತರು ಈ ದಿನ ಸೈತಾನನ ಬಲೆಗೆ ಒಳಗಾಗಿದ್ದಾರೆ, ಸೈತಾನನ ಬಲೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಎಷ್ಟು ಶೋಚನೀಯವಾದದ್ದು ಅಲ್ಲ? ಆದ ಕಾರಣ ಪ್ರೀತಿ ದೇವಚಂದ್ರ, ಇಲ್ಲಿ ನೋಡುವಾಗ ಏನಂತಂದ್ರೆ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದಾರೆ. ಓಕೆ, ಫರೋಹ ರಾಜ್ಯ, ಐಗುಪ್ತ ದೇಶದ ರಾಜ್ಯ ಸೈತಾನನಿಗೆ ಹೋಲಿಕೆ. ಆಮೇಲೆ ಐಗುಪ್ತ ದೇಶ ಲೋಕಕ್ಕೆ ಹೋಲಿಕೆ, ಪಾಪದ ಜೀವಿತಕ್ಕೆ ಹೋಲಿಕೆ. ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಇದ್ದಾರೆ. ಆಗ ಮೋಶೆ ಆರೋನರು ಹೋಗಿ ಫರೋಹನ ಹತ್ರ ಕೇಳ್ತಾ ಇದ್ದಾರೆ, ಫರೋಹ ಅಥವಾ ರಾಜನೇ, ಏನಪ್ಪಾ, ಇಸ್ರಾಯೇಲ್ ದೇವರಾದ ಯೆಹೋವನನ್ನು ನಾವು 3 ದಿನದಷ್ಟು ಪ್ರಯಾಣದಷ್ಟು ದೂರ ಹೋಗಿ ಆತನನ್ನು ಆರಾಧಿಸಬೇಕು, ಆತನನ್ನು ಸ್ಮರಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನ ಸನ್ನಿಧಿಗೆ ನಾವು ಹೋಗಬೇಕು ಎಂಬುದಾಗಿ ಹೇಳುವಾಗ ಫರೋಹ ಹೇಳ್ತಾನೆ, ಹೋಗಬಾರ್ದು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಹಾಗಾಗಿ ಪ್ರೀತಿ ದೇವಚಂದ್ರೆ, ಅನೇಕ ಸಾರಿ ದೇವರ ಮಕ್ಕಳಾದ ನಾವುಗಳು ಸೈತಾನನ ಒಂದು ಮಾತಿಗೆ ವಿಧೇಯರಾಗ್ತೇವೆ. ಓ ನೋಡು, ಇದನ್ನೇ ನಿಮ್ಗೆ ಈ ಕೆಲಸ ಇದೆ, ಆ ಕೆಲಸ ಇದೆ, ಹೋಗಬೇಡ ಚರ್ಚ್ಗೆ ಎಂಬುದಾಗಿ. ಹಾಗಾಗಿ ಪ್ರೀತಿ ದೇವಚಂದ್ರೆ, ಇದನ್ನ ಗಮನ ಕೊಟ್ಟು ಕೇಳೋಣ. ಸೈತಾನನು ಯಾವ ಯಾವ ಅಡ್ಡಿಗಳನ್ನು ಹಾಕ್ತಾನೆ ನಾವು ದೇವರ ಸನ್ನಿಧಿಗೆ ಹೋಗದಿರುವುದಕ್ಕೆ, ಅಥವಾ ದೇವರನ್ನು ಆರಾಧನೆ ಮಾಡದೆ ಇರುವುದಕ್ಕೆ ಗೊತ್ತಾ ಯಾವ ಯಾವ ಅಡ್ಡಿಗಳು ಹಾಕ್ತಾನೆ ಎಂಬುದಾಗಿ ಒಂದೊಂದಾಗಿ ನಾವು ನೋಡೋಣ. ಮೊದಲನೇದಾಗಿ ಯಾವ ಅಡ್ಡಿ ಎಂಬುದಾಗಿ ಹೇಳುವಾಗ ಇಲ್ಲಿ ವಾಕ್ಯ ಹೇಳುವಂತದ್ದಾಗಿದೆ. ನಾನು 9ನೇ ವಚನ ಓದ್ತೇನೆ, ಕೇಳಿಸಿಕೊಳ್ಳ್ರಿ. ಮೊದಲನೇ ಅಡ್ಡಿ ನಾನು ಹೇಳಿಬಿಟ್ಟು ಮುಂದೆ ಹೋಗ್ತೇನೆ. ಮೊದಲನೇ ಅಡ್ಡಿ ಅಥವಾ ಮೊದಲನೇ ಬಲೆ ಏನೆಂಬುದಾಗಿ ಹೇಳುವಾಗ ಬಹಳ ಕೆಲಸ ಕೊಡುವುದು. ಬಹಳ ಕೆಲಸ ಕೊಡುವುದು ಅಥವಾ ಮನುಷ್ಯನನ್ನು ಬಿಸಿ ಮಾಡುವಂಥದ್ದು. ಇಲ್ಲಿ ಅದೇ ಆಗ್ತಾ ಇದೆ, ಕೇಳಿಸ್ಕೊಳ್ರಿ. 9ನೇ ವಚನ, 5ನೇದು 9ನೇ ವಚನ, ನೀವು ಅವರಿಂದ ಕಷ್ಟವಾದ ಬಿಟ್ಟಿ ಕೆಲಸವನ್ನು ಮಾಡಿಸಬೇಕೆಂದು ಅವರಿಗೆ ಕಷ್ಟವಾದ ಕೆಲಸವಿದ್ದರೆ ಸುಳ್ಳು ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಮಾರ್ಗವಿಲ್ಲವೆಂದು ಆಜ್ಞೆ ಮಾಡಿದನು. ನೋಡಿ, ಓಕೆ, ಇವ್ರು ಹೋಗಿ ಕೇಳ್ತಾ ಇದ್ದಾರೆ, ಫರೋಹ ರಾಜನೇ, ನಾವು 3 ದಿನದಷ್ಟು ಪ್ರಯಾಣ ಮಾಡಿ ದೂರ ಹೋಗಿ ನಾವು ದೇವರನ್ನು ಆರಾಧಿಸಬೇಕು, ದೇವರನ್ನು ಸ್ಮರಿಸಬೇಕು, ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಬೇಕು ಎಂದು ಹೇಳುವಾಗ, ಆಗ ಈ ಫರೋಹನು ಏನ್ ಮಾಡ್ತಾನೆ, ಸೈತಾನನ ಮನಸ್ಸನ್ನು ಹೊಂದಿಕೊಂಡಿರುವಂತಹ ಫರೋಹ ಏನ್ ಮಾಡ್ತಾನೆ, ಆತನಿಗೆ ಇರುವಂತಹ ಒಂದು ಮೇಸ್ತ್ರಿಗಳಿಗೆ, ಅಧಿಕಾರಿಗಳಿಗೆ ಹೇಳ್ತಾನೆ, ನೋಡಿ, ಇಸ್ರಾಯೇಲ್ ಜನರನ್ನು, ಇಬ್ರಿಯ ಜನರನ್ನು ಇನ್ನೂ ನಾವು ಬಾಧಿಸಬೇಕಾಗಿದೆ. ಅವರಿಗೆ ಈ ರೀತಿಯಾದ ಆಲೋಚನೆ, ಓಕೆ, ಅವರ ದೇವರ ಕಡೆಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಇರ್ಲಾರ್ದೆ ಏನ್ ಮಾಡ್ಬೇಕು ಗೊತ್ತಾ, ಅವರಿಗೆ ಬಹಳ ಕೆಲಸ ಕೊಡ್ರಿ, ಅವ್ರನ್ನ ಬಿಸಿ ಮಾಡಿಬಿಡ್ರಿ. ಹಾಗಾಗಿ ಆ ರೀತಿ ಮಾಡುವುದಾದ್ರೆ ಏನ್ ಗೊತ್ತಾ, ಅವ್ರು ಹೋಗುವುದಿಲ್ಲ, ದೇವರ ಆಶೀರ್ವಾದ ಹೊಂದುವುದಿಲ್ಲ. ಎಷ್ಟು ಕ್ರಿಕೆಟ್ ಆಲೋಚನೆ ಇದು! ಜಾಗ್ರತೆ ಪ್ರೀತಿ ದೇವಜನರೇ, ಅನೇಕರು ಈ ರೀತಿಯಾದ ಸೈತನ ಬಲೆಗೆ ಒಳಗಾಗಿದ್ದೀರಾ, ಒಳಗಾಗಿ ದೇವರ ಸನ್ನಿಧಿಗೆ ಹೋಗ್ಲಾರ್ದೆ ಇರ್ತಾ ಇದ್ರಲ್ವಾ? ಜಾಗ್ರತೆ. ಹಾಗಾಗಿ ಅದೇ ರೀತಿ ನೋಡುವಾಗ ಪ್ರೀತಿ ದೇವಚಂದ್ರ ನೋಡಿ, ನಮಗೆ ಕೆಲಸ ಇಲ್ಲದಿರುವಾಗ ದೇವರ ಹತ್ರ ಹೋಗಿ ಕೇಳಿಕೊಳ್ತೇವೆ, ಅಥವಾ ನನ್ನ ಹತ್ರ ಅನೇಕರು ಬರ್ತಾರೆ, ಪಾಸ್ಟ್ರೇ ನಮ್ಗೆ ಯಾವ ಕೆಲಸ ಇಲ್ಲ, ದೇವರು ಒಳ್ಳೆ ಕೆಲಸ ಕೊಡುವಂತೆ ಪ್ರಾರ್ಥನೆ ಮಾಡಿರೋದು ಕೇಳುವಾಗ ಪ್ರಾರ್ಥನೆ ಮಾಡುತ್ತೇವೆ. ದೇವರ ಹತ್ರ ಕೃಪೆಯಿಂದ ಪ್ರಾರ್ಥನೆ ಕೇಳಿ ದೇವರು ಒಳ್ಳೆ ಕೆಲಸವನ್ನು ಕೊಡ್ತಾರೆ. ಕೊಡುವಾಗ ಕೆಲವು ದಿನ ಆದ್ಮೇಲೆ ಚರ್ಚಿಗೆ ಬರೋದಿಲ್ಲ. ಏನಪ್ಪಾ, ಏನಮ್ಮ, ಏನ್ ಸಿಸ್ಟರ್, ಏನ್ ಬ್ರದರ್, ಚರ್ಚಿಗೆ ಬರಲಿಲ್ಲ ಎಂಬುದು ಕೇಳುವಾಗ ಏನ್ ಮಾಡ್ತಾರೆ ಪಾಸ್ಟ್ರೇ, ಕೆಲಸ. ನೋಡಿ, ಕೆಲಸ ಇಲ್ಲದಿರುವಾಗ ದೇವರ ಕೆಲಸ ಕೊಡಪ್ಪ, ಕೆಲಸ ಕೊಡಪ್ಪ, ಕೆಲಸ ಕೊಡಪ್ಪ. ಈಗ ಕೆಲಸ ದೇವರು ಕೊಡುವಾಗ ದೇವರಿಗೆ ಕೆಲಸ ಸಮಯ ಇಲ್ವಾ? ಚರ್ಚೆ ಬರೋದಕ್ಕೆ ಸಮಯ ಇಲ್ವಾ? ನೋಡಿ, ಎಷ್ಟು ಅನಾಹುತ ಅಲ್ವಾ, ಎಷ್ಟು ಶೋಚನೀಯವಾದದ್ದಲ್ಲ. ಅಥವಾ ಅಂದ್ರೆ ದೇವರ ಕೆಲಸವನ್ನು ಕೊಟ್ಟು ಅದನ್ನು ತಪ್ಪು ಮಾಡಿದಾನ ಅಲ್ವಾ? ಓಕೆ, ಓಟಿ ಮಾಡೋದಂತೆ, ಅಥವಾ ಎಷ್ಟೋ ಅವರುಗಳು ಜಾಸ್ತಿ ದುಡಿಯುವುದಂತೆ, ಸಂಪಾದನೆ. ನೋಡಿ, ಸಂಪಾದನೆಗಿಂತ ಅಥವಾ ದೇವರಿಗಿಂತ ನಿಮಗೆ ಸಂಪಾದನೆ ಜಾಸ್ತಿ ಆಯ್ತಾ? ಒಂದು ಸಾರಿ ಒಂದು ಕುಟುಂಬ, ಆ ಕುಟುಂಬವನ್ನು ಸಂಧಿಸಿದೆ. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರು, ಇಬ್ಬರು ಸೇರಿಕೊಂಡು. ಆಗ ಭಾನುವಾರ ಸಹ ಆ ಕೆಲಸಕ್ಕೆ ಹೋಗ್ತಾ ಇದ್ರು. ನಾನು ಹೇಳಿದೆ, ನೋಡಪ್ಪ, ಭಾನುವಾರ ದೇವರ ದಿನ,
ಆ ದಿನ ನಾವು ದೇವರ ಹಾರದಲ್ಲಿರಬೇಕು, ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯವನ್ನು ಕೇಳಬೇಕಪ್ಪ. ನಾವು ಆತ್ಮಿಕವಾಗಿ ಬೆಳೆಯುವಂತ ದಿನ ಅದು, ನಮ್ಮ ಆತ್ಮವನ್ನು ಬಲಪಡಿಸಿಕೊಳ್ಳುವಂತ ದಿನ ಅದು, ದೇವರು ನಮ್ಮೊಟ್ಟಿಗೆ ಮಾತಾಡುವಂತ ದಿನ ಅದು, ಅದು ಪರಿಶುದ್ಧವಾಗಿರುವಂತ ದಿನ, ಅದು ದೇವರ ದಿನ ಎಂಬುದಾಗಿ ನಾನು ಹೇಳ್ತಾ ಇದ್ದೆ. ಹೇಳುವಾಗ ಅವರಿಬ್ರು ಗಂಡ ಹೆಂಡತಿ ಹೇಳಿದ್ರು, ಪಾಸ್ಟ್ರೇ ಏನ್ ಮಾಡ್ತೀವಿ ಪಾಸ್ಟ್ರೇ, ವಾರವೆಲ್ಲ ಏನು ಸಂಪಾದನೆ ಮಾಡುತ್ತೇವೆ, ಅಷ್ಟೇ ಸಂಪಾದನೆ ಪಾಸ್ಟ್ರೇ, ಆ ಒಂದು ದಿನ ಮಾತ್ರ ನಾವು ಸಂಪಾದನೆ ಮಾಡ್ತೇವೆ. ಯಾವ ದಿನ? ಭಾನುವಾರ ದಿನ. ನೋಡಿ ಎಂತ ಆಲೋಚನೆ ಇದೆ. ದೇವರಿಗಿಂತ ನಿನಗೆ ಸಂಪಾದನೆ ಹೆಚ್ಚಾಯ್ತಾ? ಜಾಗ್ರತೆ, ದೇವರನ್ನ ಸಂಪಾದನೆ ತೆಗಿತಾನೆ, ಜೀವ ತೆಗಿತಾನೆ. ಆಗ ಅವ್ರು ಕೇಳಾರ್ದ ಕೆಲಸಕ್ಕೆ ಹೋಗ್ತಾ ಇದ್ರು ಇಬ್ರು ಗಂಡ ಹೆಂಡತಿ. ಆಮೇಲೆ ಒಂದಿನ ಏನಂತ ಗೊತ್ತಾ, ಭಾನುವಾರನೇ ಆತನ ಹೆಂಡತಿಯನ್ನು ಕೆಟ್ಟ ಜನರು ತೆಗೆದುಕೊಂಡು ಹೋಗಿ ಅವರನ್ನು ಕೊಲೆ ಮಾಡಿ ಬಿಸಾಕಿದ್ರು. ಅದನ್ನವರು ಮರ್ಡರ್ ಅದನ್ನವರು ಪ್ರಾಣ ಕಳ್ಕೊಂಡ್ರು ಎಂಬುದಾಗಿ ನೋಡುತ್ತಾರಾಗಿದ್ದೇವೆ. ಯಾವುದಿನ? ಭಾನುವಾರ ದಿನನೇ. ಅದಕ್ಕೋಸ್ಕರ ಪ್ರೀತಿ ದೇವಚಂದ್ರೆ, ದೇವರಿಗೆ ಸ್ತೋತ್ರವಂತಾಗ್ಲಿ. ಭಾನುವಾರ ತಪ್ಪಿಸ್ತೀಯಾ? ಜಾಗ್ರತೆ, ಸೈತಾನ ಬಲೆಗೆ ಒಳಗಾಗಿ. ಎಷ್ಟೋ ಜನ ಇಂಥ ಬಲೆಗೆ ಒಳಗಾಗಿಲ್ವಾ? ಕೆಲಸ 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 ಅಂತ ಹೇಳಿ ದೇವರಿಗೆ ಸಮಯ ಕೊಡಲಾರದೆ, ಭಾನುವಾರ ಚರ್ಚಿಗೆ ಬರಲಾರದೆ. ಇಲ್ಲಿ ಸೈತಾನ ನನ್ಗೆ ಗೊತ್ತರ, ಫರೋಹನು ಅದೇ ಆಗ್ತಾ ಇದ್ದಾನೆ. ಅವ್ರಿಗೆ ಹೋಗ್ಲಾರ್ದಿರೋದಕ್ಕೆ ಏನ್ ಮಾಡ್ಕೊತ್ರಪ್ಪ, ಬಹಳ ಕೆಲಸ ಕೊಡು, ಬಿಸಿ ಮಾಡವ್ರನ್ನ, ಅವ್ರಿಗೆ ದೇವರ ಕಡೆಗೆ ಹೋಗ್ಬೇಕು ಅನ್ನುವಂತ ಆಲೋಚನೆ ಬರಲಾರದೆ ಇರುವುದಕ್ಕೆ ಬಿಸಿ ಮಾಡ್ಬೇಡವ್ರನ್ನ ಎಂಬುದಾಗಿ ಹೇಳ್ತಾರೆ. ಪ್ರೀತಿ ದೇವಚಂದ್ರೆ, ಎಷ್ಟು ಜನ ಈ ದಿನ ಈ ರೀತಿಯಾದ ಸೈತಾನ ಬಲೆಗೆ ಒಳಗಾಗಿದ್ದೀರಾ? ಜಾಗ್ರತೆ, ನಿಮ್ಮ ಜೀವನ ಅನಾಹುತದಲ್ಲಿದೆ. ನಿಮ್ಮ ಜೀವಿತಕ್ಕೆ ಬೇಗನೆ ಅನಾಹುತ ಬರ್ಲಿಕ್ಕಿದೆ. ಆ ಅನಾಹುತ ಬರೋದ್ರೊಳಗಾಗಿ, ದೇವರು ನಿಮ್ಮ ಜೀವನ ತೆಗೆದ್ರೊಳಗಾಗಿ ದೇವರುಗಳು ಬರ್ತೀರಾ? ಎಸ್, ಬರಬೇಕಾಗಿ. ಇಲ್ದ ಹೋದ್ರೆ ದೇವರನ್ನ ಕೆಲಸ ತೆಗಿತಾನೆ, ನನ್ನ ಪ್ರಾಣನು ಸಹ ತೆಗಿತಾನೆ. ಜಾಗ್ರತೆ. ಎರಡನೇ ಒಂದು ಬಲೆ ಏನೆಂಬುದಾಗಿ ಹೇಳುವಾಗ, ಅಥವಾ ಏನಂದ್ರೆ ಒಂದು ಅಡ್ಡಿ ಏನೆಂಬುದಾಗಿ ಹೇಳುವಾಗ, ನೋಡುವಾಗ ಏನಂದ್ರೆ, ನಿಮಗೋಸ್ಕರ ಇನ್ನೊಂದು ವಚನ ಗೊತ್ತೇನೆ. ಎರಡನೇ ಅಡ್ಡಿ ಗೊತ್ತಾ, ಐಗುಪ್ತ ದೇಶದಲ್ಲೇ ಇದ್ದು ಆರಾಧಿಸಿರಿ ಎಂಬುದಾಗಿ. ಐಗುಪ್ತ ದೇಶದಲ್ಲೇ ಇದ್ದು ಆರಾಧಿಸಿ ಎಂಬುದಾಗಿ ಒಂದು ವಚನ ಓದೋದಕ್ಕೆ ಇಷ್ಟಪಡ್ತೇನೆ. ವಿಮೋಚನ ಕಾಂಡ 8ನೇ ಅಧ್ಯಾಯ 25-26ನೇ ವಚನ ನೋಡಿ. ವಿಮೋಚನ ಕಾಂಡ 8ನೇ ಅಧ್ಯಾಯ 25-26ನೇ ವಚನ. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಈ ದೇಶದಲ್ಲಿಯೇ, ಈ ಒಂದು ಐಗುಪ್ತ ದೇಶದಲ್ಲಿಯೇ ನೀವು ದೇವರನ್ನ ಆರಾಧನೆ ಮಾಡ್ಬೋದಲ್ವಾ? ನೋಡಿ ಪ್ರೀತಿ ದೇವಚಂದ್ರೆ, ನಾನು ಹಾಗೆ ಹೇಳಿದೆ, ಐಗುಪ್ತ ದೇಶದ ಅರಸನ್ನು ಫರೋಹ ಸೈತಾನನಿಗೆ ಹೋಲಿಕೆ, ಐಗುಪ್ತ ದೇಶ ಲೋಕಕ್ಕೆ, ಪಾಪದ ಜೀವಿತಕ್ಕೆ ಹೋಲಿಕೆ ಎಂಬುದಾಗಿ. ಹಾಗಾಗಿ ಈ ಒಂದು ಪಾಪದಲ್ಲೇ ಇದ್ದುಕೊಂಡು ದೇವರನ್ನು ಆರಾಧಿಸುವುದು ಹೇಗೆ? ನಮ್ಮ ದೇವರು ಮಹಾ ಪರಿಶುದ್ಧನಾಗಿರುವಂತ ದೇವರು. ಆತನು ಯಾವಾಗಲೂ ಪರಿಶುದ್ಧವಾದ ದುದ್ರಗಳ ಮೂಲಕವಾಗಿ ಪರಿಶುದ್ಧನು 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 ಮಹಾಪರಿಶುದ್ಧನು ಎಂಬುದಾಗಿ ದೇವರ ಹೊಗಳಲ್ಪಡುವಂತ ದೇವರು ಆತನಾಗಿದ್ದಾನೆ. ಆದ ಕಾರಣ ಇಂಥ ದೇವರನ್ನು ನಾವು ಅಪರಿಶುದ್ಧರಾಗಿ ಜೀವಿಸಿ ಆರಾಧಿಸುವಂತ ಎಷ್ಟು ಮಾತ್ರ ಇರುವುದ್ರ ಸರಿಯಾದದ್ದು ನೋಡ್ರಿ. ಇದನ್ನ ಎಷ್ಟೋ ಜನರು ಏನ್ ಗೊತ್ತಾ, ಈ ಬಲೆಗೆ ಸಹ ಒಳಗಾಗಿದ್ದಾರೆ. ಸೈತನು ಹೇಳುವಂತ ಮಾತಿಗೆ ಹೋಗೊಟ್ಟಿದ್ದಾರೆ. ನೀನು ಈ ಪಾಪದಲ್ಲಿ ಇದ್ದುಕೊಂಡು ದೇವರನ್ನ ಆರಾಧನೆ ಮಾಡಬಹುದು, ನೀನು ಪಾಪದಲ್ಲಿ ಇದ್ದುಕೊಂಡು ದೇವರ ಸೇವೆ ಮಾಡಬಹುದು ಎಂಬುದಾಗಿ. ಜಾಗ್ರತೆ, ದೇವರು ಹೊಡಿತಾನೆ. ಕೆಟ್ಟ ಕೆಟ್ಟ ಆಲೋಚನೆ ಮಾಡಿಕೊಂಡೇ ದೇವರನ್ನ ಆರಾಧಿಸುವಂಥದ್ದು, ಕೆಟ್ಟ ಕೆಟ್ಟ ಮಾತುಗಳು, ಸುಳ್ಳುಗಳು, ಕುಚೋದ್ಯ ಮಾತುಗಳು ಆಡುತ್ತಾ ದೇವರನ್ನ ಆರಾಧಿಸುವಂಥದ್ದು, ಪಾಪದ ಕೃತ್ಯಗಳನ್ನು, ಮೋಸಗಳನ್ನು, ವ್ಯಭಿಚಾರಗಳನ್ನು, ಕಳ್ಳತನಗಳನ್ನು ಮಾಡಿಕೊಂಡು ದೇವರನ್ನ ಆರಾಧಿಸುವಂಥದ್ದು. ಇದು ದೇವರಿಗೆ ಇಷ್ಟವಾದದ್ದು ಅಲ್ಲ, ದೇವರಿಗೆ ಮೆಚ್ಚುಗೆ ಆದದ್ದು ಅಲ್ಲ. ಅದು ದೇವರಿಂದ ಆಶೀರ್ವಾದವನ್ನು ತರಲಾರದೆ ಇಂಥ ಪಾಪದಲ್ಲಿದ್ದುಕೊಂಡು ದೇವರನ್ನು ಆರಾಧಿಸುವುದಾದ್ರೆ ಅಥವಾ ದೇವರನ್ನು ಸೇವಿಸುವುದಾದ್ರೆ, ದೇವರ ಸೇವೆ ಮಾಡುವುದಾದ್ರೆ ನಿಮಗೆ ಶಾಪ ಬರ್ತದೆ ಹೊರತಾಗಿ ಆಶೀರ್ವಾದ ಎಷ್ಟು ಮಾತ್ರಕ್ಕೂ ಬರುವುದಿಲ್ಲ. ಕೆಲವು ಲಿವಿಂಗ್ ಎಕ್ಸಾಂಪಲ್ಗಳನ್ನು ಹೇಳುವುದಕ್ಕೆ ನಿಮ್ಮ ಮುಂದೆ ನಾನು ಬರಲಿಕ್ಕಿದ್ದೇನೆ. ಇಲ್ಲಿ ನೋಡುವಾಗ ಏನಂತಂದ್ರೆ, ಏಲಿ ಕುಟುಂಬವನ್ನು ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಏಲಿ ಮಕ್ಕಳು 1ನೇ ಸಾಮುವೇಲ 2ನೇ ಅಧ್ಯಾಯ 22ನೇ ವಚನ. ಬಹುವೃದ್ಧನಾದ ಏಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನು ಅವರು
ದೇವದರ್ಶನ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುವುದಕ್ಕೆ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನು ಕೇಳಿ ಅವರಿಗೆ, ಓಕೆ, ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನು ಕೇಳುತ್ತಿರುತ್ತೇನೆ, ಯಾಕೆ ಹೀಗೆ ಮಾಡುತ್ತೀರಿ ಎಂದು. ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನು ದುರ್ಮಾರ್ಗಕ್ಕೆ ಎಳೆಯುವರಾಗಿದ್ದರೆಂದು ಕೇಳಿದ್ದೇನೆ, ಇದು ಒಳ್ಳೆಯದಲ್ಲ ಎಂಬುದ. ದೇವರಿಗೆ ಸ್ತೋತ್ರ. ಕೇಳಿಸಿಕೊಳ್ಳ್ರಿ, ಇಲ್ಲಿ ಏಲಿ ಮಕ್ಕಳು ಇದ್ದಾರೆ. ಸೊ ಅವರು ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡುವಂತವರು, ಪರಿಶುದ್ಧವಾದ ಒಂದು ಸೇವೆಯನ್ನು ಮಾಡುವಂತವರು. ಇಂತಹ ಜನರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬರುವಂತ ಸ್ತ್ರೀಯರೊಟ್ಟಿಗೆ, ಅಲ್ಲಿ ದೇವದರ್ಶನ ಬಾಗಿಲಲ್ಲಿ ಸೇವೆ ಮಾಡೋದಕ್ಕೆ ಬರುವಂತ ಸ್ತ್ರೀಯರೊಟ್ಟಿಗೆ ಗೊತ್ತಾ ಪಾಪದ ಕೃತ್ಯಗಳನ್ನು ಮಾಡಿಕೊಂಡು ಪರಿಶುದ್ಧವಾದ ದೇವರನ್ನು ಆರಾಧಿಸೋದಕ್ಕೆ ನೋಡ್ತಾ ಇದ್ದಾರೆ. ನೋ ಚಾನ್ಸ್. ಅದಕ್ಕೋಸ್ಕರ ಏನಾದ್ರೆ ಗೊತ್ತಾ, ಫುಟ್ ಟು ಪಾತ್ ಆಗಿಬಿಟ್ರು. ಕೊನೆಗೇನಾಯ್ತು ಗೊತ್ತಾ, ಇಲ್ಲಿ ನೋಡ್ರಿ 36ನೇ ವಚನ ಓದೋದಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ, ನಿನ್ನ ಮನೆಯಲ್ಲಿ ಉಳಿದವರು ಬಂದು ಅವನ ಮುಂದೆ ಅಡ್ಡ ಬಿದ್ದು, ನಮಗೆ ಒಂದು ದುಡ್ಡು ರೊಟ್ಟಿಯ ಚೂರನ್ನು ಕೊಡು, ಒಂದು ತುತ್ತು ಅನ್ನಕ್ಕೆ ಮಾರ್ಗವಾಗುವಾಗೆ ದೇವಸ್ಥಾನದ ಸೇವೆಯಲ್ಲಿ ಯಾವುದಕ್ಕಾದ್ರೂ ನನ್ನನ್ನು ಸೇರಿಸಿಕೋ ಎಂದು ಬೇಡಿಕೊಳ್ಳಲು. ನೋಡಿ, ಫುಟ್ಪಾತ್ ಆಗ್ಬಿಟ್ಟಿದ್ದಾರೆ. ಮುತ್ತೇನ್ ಗೊತ್ತಾ, ಎಲ್ಲರೂ ಯಾರು ಪೂರ್ಣಾಯುಷ್ಯನು ಹೊಂದುವುದಿಲ್ಲ. ಓಕೆ, 31ನೇ ವಚನ, ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿದು ದಿನಗಳು ಬರುವವು, ನಿನ್ನ ಮನೆಯಲ್ಲಿ ಯಾರು ಪೂರ್ಣ ಆಯುಷ್ಯವನ್ನು ಮುಟ್ಟುವುದಿಲ್ಲ. ಅಪ್ಪ, ಯಾಕ್ರಿ ಇಂಥ ಒಂದು ಭಯಂಕರವಾದ ಮಾತು ದೇವರು ಹೇಳ್ತಾನೆ ಗೊತ್ತಾ? ಪಾಪದಲ್ಲಿ ಇದ್ದು ದೇವರನ್ನ ಆರಾಧಿಸ್ತಾನೆ ಅನ್ನುವಂಥವರೇ, ಪಾಪದಲ್ಲಿ ಇದ್ದು ದೇವರ ಸೇವೆಯನ್ನು ಮಾಡ್ತಾನೆ ಅನ್ನುವಂಥವರೇ, ಎಷ್ಟೋ ಜನ ಈ ದಿನ ಪಾಪದ ಮುಸುಕಿನಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಪಾಪದ ಮುಸುಕಿನಲ್ಲಿ ಬಿದ್ದು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜಾಗ್ರತೆ, ದೇವರು ಹೊಡಿತಾನೆ ನಿಮ್ಮನ್ನು. ನಿಮಗೆ ನಿತ್ಯವಾದ ಒಂದು ಶಾಪ ಬರುವಂತದ್ದಾಗಿದೆ ಈ ರೀತಿಗೆ ಮಾಡುವುದಾದರೆ. ಓಕೆ, ಸೈತನ್ ಅದೇ ಹೇಳ್ತಾನೆ, ಫರೋಹನ ನೀವು ಪಾಪದಲ್ಲಿ ಇದ್ದುಕೊಂಡು, ಐಗುಪ್ತ ದೇಶದಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸಬಹುದಲ್ಲ ಎಂಬುದಾಗಿ ಹೇಳ್ತಾನೆ. ನೋ ಚಾನ್ಸ್. ಪ್ರೀತಿ ದೇವಜನರು ನೋಡ್ರಿ, ಚರ್ಚ್ ಎಂಬುದಾಗಿ ಹೇಳುವಾಗ ಅದು ಒಂದು ಎಕ್ಲಿಷಿಯಾ ಅನ್ನುವಂಥ ಪದದಿಂದ ಬಂದಂತ ಚರ್ಚ್ ಎಂಬುದಾಗಿ. ಎಕ್ಲಿಷಿಯಾ ಎಂಬುದಾಗಿ ಹೇಳುವಾಗ ಕಾಲ್ಡ್ ಔಟ್ ಪೀಪಲ್, ಅಂದ್ರೆ ಹೊರಗಡೆ ಕರೆದಂತ ಜನರು ಎಂಬುದಾಗಿ, ಅಥವಾ ಸಪರೇಟ್ ಮಾಡಿದಂತ ಜನರು ಎಂಬುದಾಗಿ ಅದರ ಅರ್ಥ. ಹಾಗಾಗಿ ದೇವರ ಮಕ್ಕಳದ ನಾವುಗಳು ಲೋಕದಿಂದ ಸಪರೇಟ್ ಆಗಿದ್ದೇವೆ, ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. ಹಾಗಾಗಿ ಪ್ರತ್ಯೇಕವಾಗಿರುವಂತಹ ಜೀವಿತವನ್ನು ಜೀವಿಸಿ ನಾವು ಪ್ರತ್ಯೇಕವಾಗಿ ದೇವರನ್ನು ಆರಾಧಿಸಬೇಕು ಹೊರತಾಗಿ ಪಾಪದಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಾದದು ಅಲ್ಲ, ಎಷ್ಟು ಮಾತ್ರಕ್ಕೂ ಅದು ಆಶೀರ್ವಾದ ತರುವುದಿಲ್ಲ. ಪ್ರತಿ ದೇವಜನರೇ, ಅದೇ ರೀತಿ ನೋಡುವಾಗ ಆರೋನನ ಮಕ್ಕಳು 1ನೇ ಸಾಮುವೇಲ 1ನೇ ಅಧ್ಯಾಯ 3ನೇ ವಚನ ನಾವು ಅಲಿಸ ನೋಡುವಾಗಕ್ಕೆ ಅದೇ ರೀತಿಯಾಗಿ ಆರೋನನ ಮಕ್ಕಳು ಸಹ ಅದೇ ರೀತಿಗೆ ಮಾಡುವಂತರಾಗಿದ್ದಾರೆ. ಎಷ್ಟು ಭಯಂಕರವಾದದ್ದು ಏನು ಗೊತ್ತಾ? ಆರೋನನ ಮಕ್ಕಳು ಸಹ ಅಂದ್ರೆ ಅದೇ ರೀತಿಗೆ ಮಾಡುವಂತರಾಗಿದ್ದಾರೆ. ಆರೋನನ ಮಕ್ಕಳು ನಾದಾಬು ಅಬೀವು ಅವರು ಸಹ ಏನಂತಂದ್ರೆ ಏನ್ ಮಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಅವರು ಸಹ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾರೆ. ಓಕೆ, ಯಾಜಕ ಕಾಂಡ 10ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದ್ತೇನೆ, ನೋಡಿ ಕೇಳಿಸ್ಕೊಳ್ರಿ. ಯಾಜಕ ಕಾಂಡ 10ನೇ ಅಧ್ಯಾಯ ಅಲ್ಲಿ ಏನಾಯ್ತು ನೋಡ್ರಿ. ಅಲ್ಲಿ ಪಾಪದಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನು ಮಾಡುವಂತ 10ನೇ ಅಧ್ಯಾಯ 1ನೇ ವಚನ, ಆರೋನನ ಮಕ್ಕಳಲ್ಲಿ ನಾದಾಬು ಅಬೀವು ಎಂಬುವರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೆ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲಿ ಸತ್ತರೋ. ಅಪ್ಪ, ದೇವರಿಂದ ಆಶೀರ್ವಾದ ಬರಬೇಕು, ದೇವರಿಂದ ರಕ್ಷಣೆ ಬರಬೇಕು, ದೇವರಿಂದ ಸಹಾಯ ಬರಬೇಕು. ಆದ್ರೆ ದೇವರಿಂದ ಬೆಂಕಿ ಬಂದು ಇವನ್ನು ಸುಟ್ಟು ಹಾಕಿ ಬಿಟ್ಟಿದೆ. ಯಾಕೆ? ಪಾಪದಲ್ಲೇ ಇದ್ದು ಸೇವೆ ಮಾಡುವಂತವರು, ಪಾಪದಲ್ಲೇ ಇದ್ದು ದೇವರನ್ನ ಆರಾಧಿಸುವಂತವ್ರೆ. ಕೇಳಿಸ್ಕೊಳ್ರಿ, ನಿಮ್ಮಗೂ ಸಹ ಇಂಥ ಗತಿ ಬರುತ್ತದೆ ಬೇಗನೆ. ಆ ಗತಿ ಬರೋದಕ್ಕಿಂತ ಮುಂಚಿತವಾಗಿ ಬದಲಾಯಿಸಿಕೊಳ್ತೀರಾ ನಿಮ್ಮ ಜೀವಿತವನ್ನು. ಪಾಪದ ಜೀವಿತದಿಂದ ಬಿಡುಗಡೆ ಹೊಂದಿಕೊಂಡು ಪರಿಶುದ್ಧರಾಗಿ ಜೀವಿಸಿ ಪರಿಶುದ್ಧ ದೇವರನ್ನು ಆರಾಧಿಸ್ತೀರಾ. ಆಮೆನ್. ಆರಾಧಿಸಬೇಕಾಗಿದೆ. ಇಲ್ಲದ ಹೋದ್ರೆ ಓಕೆ, ದೇವರಿಂದ ಬೆಂಕಿ ಬಂದು ನಿಮ್ಮನ್ನು ದಹಿಸಿ ಬಿಡುವಂತದ್ದಾಗಿದೆ. ಓಕೆ, ಸುಟ್ಟು ಓಕೆ ಭಸ್ಮವಾಗಿ ಹೋಗ್ತೀರ. ಜಾಗ್ರತೆ. ದೇವರಿಗೆ ಸ್ತೋತ್ರ. ಮೂರನೇದಾಗಿ ದೇವರು ಓಕೆ ಆ ಸೈತನ್ನು ಹಾಕುವಂತ ಅಡ್ಡಿ ಏನೆಂಬುದಾಗಿ ಹೇಳುವಾಗ ಕುಟುಂಬವಾಗಿ ದೇವರ ಸನ್ನಿಧಿಗೆ ಬರಬಾರದು ಎಂಬುದಾಗಿ. ಕುಟುಂಬವಾಗಿ ದೇವರ ಸನ್ನಿಧಿಗೆ ಬರಬಾರದು, ಮೂರನೇ ಅಡ್ಡಿ. ಅದಕ್ಕೊಂದು ವಚನ ಓದಕ್ಕೆ ಇಷ್ಟಪಡ್ತೇನೆ. ವಿಮೋಚನೆ ಕಾಂಡ 10ನೇ ವಚನ ನೋಡಿ, ಇಲ್ಲಿ ಕೇಳಿಸ್ಕೊಂಡ್ರು. ವಿಮೋಚನೆ ಕಾಂಡ 10ನೇ ವಚನ,
ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನೋಡಿ, ಓಕೆ, ನೀವು ಮತ್ತು ನಿಮ್ಮ ಮನೆಯವರು ಎಲ್ಲರೂ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ನಾನು ಅಪ್ಪಣೆ ಏನ್ ಮಾಡುವುದಿಲ್ಲ, ಕೊಡುವುದಿಲ್ಲ ಎಂಬುದಾಗಿ ಹೇಳುವಾತನಾಗಿದೆ. ಯಾರು? ಸೈತಾನನು. ಪ್ರೀತಿ ದೇವಚಂದ್ರ, ಎಷ್ಟೋ ಜನರು ಈ ಬಲೆಗೆ ಒಳಗಾಗಿಲ್ವಾ, ಈ ಅಡ್ಡಿಗೆ ಒಳಗಾಗಿಲ್ವಾ? ಹೌದು, ಗಂಡ ಸಭೆಗೆ ಹೋದ್ರೆ ಹೆಂಡತಿ ಸಭೆಗೆ ಹೋಗುವುದಿಲ್ಲ, ಹೆಂಡತಿ ಸಭೆಗೆ ಹೋಗಿದ್ರೆ ಗಂಡನ ಸಭೆಗೆ ಹೋಗುವುದಿಲ್ಲ, ಅಥವಾ ಮಕ್ಕಳು ಹೋಗುವುದಿಲ್ಲ ಅಲ್ವಾ? ಅವರೊಬ್ಬರೊಬ್ಬರು ಬಿಡು ಓಕೆ ಎಂಬುದಾಗಿ ಹೇಳುತ್ತೇನೆ ಮುದ್ರಾ. ಸೊ ಈ ರೀತಿಯಾಗಿ ಏನಂದ್ರೆ ಜೀವಿತವನ್ನು ಜೀವಿಸುವಂತರಾಗಿದ್ದಾರೆ. ಜಾಗ್ರತೆ. ದೇವರು ಈ ಒಂದು ಭೂಮಿಯ ಮೇಲೆ ಒಳ್ಳೆ ಒಂದು ವ್ಯವಸ್ಥೆ ಉಂಟು ಮಾಡಿದ್ದಾನೆ. ಅದು ಕುಟುಂಬದ ವ್ಯವಸ್ಥೆ. ದೇವರು ಮಾಡಿದ್ದು ಇದು. ಗಂಡ ಹೆಂಡತಿ ಮಕ್ಕಳು ಎಂಬುದಾಗಿ ದೇವರು ಮಾಡಿದ್ದು. ನಾವು ಕುಟುಂಬವಾಗಿ ದೇವರ ಸನ್ನಿಧಿಗೆ ಹೋಗುವಾಗ ಅಥವಾ ಕುಟುಂಬವಾಗಿ ದೇವರನ್ನು ಆರಾಧಿಸುವಾಗ ಎಷ್ಟು ದೇವರಿಗೆ ಸಂತೋಷ ಕೊಟ್ಟ. ದೇವರು ನಿಮ್ಮನ್ನು ಕುಟುಂಬವಾಗಿ ಆಶೀರ್ವಾದ ಮಾಡುವಂತ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರ ಈ ದಿನ ನಿಮ್ಮ ಮನೆಯಲ್ಲಿ ಯಾರಾದರೂ ಇನ್ನೂ ದೇವರ ಸನ್ನಿಧಿಗೆ ಬರೆದು ಹೋದ್ರೆ ಅವರನ್ನು ಪ್ರೋತ್ಸಾಹಿಸದೆ, ಅವ್ರನ್ನ ಕರೆದುಕೊಂಡು ಹೋಗ್ರಿ, ಅವ್ರ ಮನೆಯಲ್ಲಿ ಬಿಡಬೇಡ್ರಿ. ಆಮೆನ್. ಅವ್ರ ಮನೆಯಲ್ಲಿ ಬಿಡಬೇಡಿ. ಪ್ರೀತಿ ದೇವಚಂದ್ರ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳ ನಾವುಗಳು ಕುಟುಂಬವಾಗಿ ದೇವರನ್ನು ಆರಾಧಿಸಬೇಕಾಗಿದೆ. ಹಾಗಾಗಿ ಕೆಲವು ಭಕ್ತರು ಹೇಳ್ತಾ ಇದ್ರೆ, ನಾನು ನನ್ನ ಕುಟುಂಬದವರನ್ನು ಗೊತ್ತಾ ನೋಡುವಾಗ 1 ಸಾಮುವೇಲ 1:3 ಸಹ ನೋಡುವಾಗ ಎಲ್ಕಾನ್ ನೋಡುವಾಗ ಅಲ್ಲಿ ಉದಾಹರಣೆಯಾಗಿ ಎಲ್ಕಾನ್ ಕುಟುಂಬವಾಗಿ ಹೋಗಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾನೆ. ಹೆಂಡತಿಯನ್ನು ಮಕ್ಕಳನ್ನು ಕರೆದುಕೊಂಡು ಹೋಗಿ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡ್ತಾನೆ. ಮತ್ತು ಯೆಹೋಶುವ ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು ಎಂಬುದಾಗಿ. ಈ ದಿನ ನಿನ್ನ ಕುಟುಂಬದವರು ಹೇಳ್ತಾ ಇದ್ದಾರಾ? ಎಳೆದು ಹೋಗುವುದಾದ್ರೆ ಇನ್ನು ಸೈತಾನನ ಬಲೆಗೆ ಬಿದ್ದಿದ್ದಿ, ಸೈತಾನ ಮಾತಿಗೆ ನೀನು ಹೋಗೊಟ್ಟಿದ್ದಿ, ಸೈತಾನ ಒಂದು ಅಧೀನದಲ್ಲಿ ಇದ್ದಿ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಬೇಗನೆ ನಿನ್ನ ಕುಟುಂಬವನ್ನು ಹಾಳು ಮಾಡುತ್ತಾನೆ. ಮ್ಯಾನ್, ಕೇಳಿಸ್ಕೊಳ್ತಾ ಇದೆಯಾ? ಕುಟುಂಬವಾಗಿ ದೇವರ ಸನ್ನಿಧಿಗೆ ಹೋಗ್ರಿ. ಇಲ್ಲಿ ಫರೋ ಹೇಳ್ತಾ ಇದ್ದಾನೆ, ಕುಟುಂಬವಾಗಿ ಹೋಗಬಾರದು ಎಂಬುದಾಗಿ. ಸೈತಾನ ಅದೇ ರೀತಿ ಅನೇಕ ಸಾರಿ ನಿಮಗೆಲ್ಲ ಹೇಳಿದ್ದಾರೆ, ಕುಟುಂಬವಾಗಿ ದೇವರ ಸನ್ನಿಧಿಗೆ ಹೋಗಬಾರ್ದು. ನಿನ್ನ ಅಪ್ಪ ಹೋದ್ರೆ ಸಾಕ್ಬಿಡು, ನಿನ್ನ ಅಮ್ಮ ಹೋದ್ರೆ ಸಾಕ್ಬಿಡು, ಓಕೆ, ಮಕ್ಕಳು ಹೋದ್ರೆ ಸಾಕ್ಬಿಡು, ಗಂಡ ಹೆಂಡತಿ ಮನೇಲಿ ಇದ್ಬಿಡು ಎಂಬುದಾಗಿ ಈ ರೀತಿಯಾಗಿ ಹೇಳುವಂತ ಆಲೋಚನೆಗೆ ಹೋಗ್ಬಿಟ್ಟಿದ್ರೆ, ಪ್ಲೀಸ್ ಟುಡೇ ಆನ್ ವರ್ಡ್ ಡಿಸೈಡ್ ನಾವು ಕುಟುಂಬವಾಗಿ ಹೋಗಿ ದೇವರನ್ನು ಆರಾಧಿಸ್ತೇವೆ. ಆಮೆನ್. ಮೂರನೇ ಒಂದು ಅಡ್ಡಿ ಅಥವಾ ಮೂರನೇ ಒಂದು ಬಲಿ ಏನೆಂಬುದು ಹೇಳುವಾಗ ಕುಟುಂಬವಾಗಿ ದೇವರನ್ನು ಆರಾಧಿಸಬಾರದು ಅಥವಾ ದೇವರ ಸನ್ನಿಧಿಗೆ ಹೋಗಬಾರದು ಎಂಬುದಾಗಿ ಅಡ್ಡಿ ಮಾಡುವಾತನಾಗಿದ್ದಾನೆ. ನಾಲ್ಕನೇದಾಗಿ ನೋಡುವಾಗ ಓಕೆ, ಎಂತ ಅಡ್ಡಿ ಎಂಬುದಾಗಿ ಹೇಳುವಾಗ ಅಥವಾ ಎಂತ ಬಲಿ ಎಂಬುದಾಗಿ ಹೇಳುವಾಗ ಕುರಿಗಳನ್ನು ತೆಗೆದುಕೊಂಡು ಹೋಗಬಾರದು. ಓಕೆ, ಅದು ವಿಮೋಚನ ಕಾಂಡ 34:20 ನಿಮಗೋಸ್ಕರ ಓದ್ತೇನೆ. 34:20 ನೋಡಿ. ಕತ್ತೆ ಮರಿಗೆ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ವಿಮೋಚನ ಕಾಂಡ ಓಕೆ ಅದೇ ರೀತಿ ನೋಡುವಾಗ ಓಕೆ ಸಾರಿ ಪ್ರೀತಿ ದೇವಚಂದ್ರೆ ಅಲ್ಲೇ ಇದೆ ಏನಂತಂದ್ರೆ ಒಂದು ವಚನ ನಾನು ನಿಮಗೋಸ್ಕರ ಓದ್ತೇನೆ, ಕೇಳಿಸ್ಕೊಳ್ರಿ. ಓಕೆ, ಎಕ್ಸಡಸ್ ಅದೇ 10:10 ನೋಡುವಾಗ 10:10 ನೋಡಿ. ಓಕೆ, ಇಲ್ಲಿ ಹೇಳ್ತಾನೆ, ನೀವು ನಿಮ್ಮ ಮನೆಯವರೆಲ್ಲರೂ ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮ್ಗೆ ಉಂಟಾಗುವುದಿಲ್ಲ. ಸರ್ ನೋಡ್ರಿ. ಓಕೆ, 9ನೇ ವಚನ, ಸಾರಿ 9ನೇ ವಚನ, 10:9ನೇ ವಚನ. ನಾವು ಯೆಹೋವನಿಗೆ ಜಾತ್ರೆ ನಡೆಸಬೇಕಾದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ ಮತ್ತು ಗಂಡು ಹೆಣ್ಣು ಮಕ್ಕಳು ದನ ಕುರಿಗಳು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟರು. ದನ ಕುರಿಗಳನ್ನು ಸಹ ತೆಗೆದುಕೊಂಡು ಹೋಗುತ್ತೇವೆ ಅಂದ್ರೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂಬುದಾಗಿ ಸೈತಾನನು ಹೇಳ್ತಾ ಇದ್ದಾನೆ. ಅಥವಾ ಸೈತಾನ 4ನೇ ಅಡ್ಡಿ ಏನೆಂಬುದು ಹೇಳುವಾಗ, ಬಲೆ ಏನೆಂಬುದು ಹೇಳುವಾಗ, ಓಕೆ ದೇವರ ಹತ್ರ ಹೋಗ್ತೀಯಾ, ಯಾಕೆ ಕಾಣಿಕೆ ತೆಗೆದುಕೊಂಡು ಹೋಗ್ತೀಯಾ? ಕಾಣಿಕೆ ತೆಗೆದುಕೊಂಡು ಹೋಗಬಾರದು ಎಂಬುದಾಗಿ ಸೈತಾನನು ಹೇಳುವಾತನಾಗಿದ್ದಾನೆ. ಆದ ಕಾರಣ ಪ್ರೀತಿ ದೇವಚಂದ್ರೆ ಇಂಥ ಅಡ್ಡಿಗೆ ಸಹ ಅನೇಕರು ಒಳಗಾಗಿದ್ದಾರೆ. ಓಕೆ, ಅದೇ ವಿಮೋಚನ ಕಾಂಡ 34:20 ಕೊನೆಯ ಭಾಗದಲ್ಲಿ ಅಥವಾ ನೋಡುವಾಗ ವಿಮೋಚನ ಕಾಂಡ 34:20 ನೋಡ್ರಿ. ಹೇಳ್ತಾನೆ, ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ
ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು. ಒಬ್ಬರು ನಿಮ್ಮ ಕೈಯಲ್ಲಿ ಕಾಣಿಕೆ ಇಲ್ಲಾರದೆ ಕಾಣಿಸಿಕೊಳ್ಬಾರದು. ಬಟ್ ಸೈತಾನ ಹೇಳ್ತಾನೆ, ನೀವ್ಯಾಕೆ ಕಾಣಿಕೆ ತಿಳ್ಕೊಂಡು ಹೋಗ್ತೀರಾ, ನೀವ್ಯಾಕೆ ಅಷ್ಟು ಕಾಣಿಕೆ ಕೊಡ್ತೀರಾ ದೇವರಿಗೆ ಎಂಬುದಾಗಿ ಗೊತ್ತಾ? ಸೈತಾನ ಆಲೋಚನೆ ಕೊಡ್ತಾನಲ್ವಾ, ಇಂಥ ಆಲೋಚನೆಗೆ ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಪ್ರೀತಿ ದೇವಚಂದ್ರ. ಪ್ಲೀಸ್, ಇದು ಸೈತನ್ನು ಹಾಕುವಂತ ಬಲೆ, ಸೈತನ್ನು ಹಾಕುವಂತ ಅಡ್ಡಿ ನೀವು ದೇವರಿಗೆ ಕೊಡದೆ ಹೋದ್ರೆ ಆರ್ಥಿಕವಾಗಿ ಬಲಹೀನರಾಗ್ತೀರಾ. ದೇವರು ಹೇಳ್ತಾನೆ, ಕೊಡಿರಿ ನಿಮಗೆ ಕೊಡಲ್ಪಡುವುದು. ಕೊಡದೆ ಹೋದ್ರೆ ದೇವರು ಕೊಡುವುದಿಲ್ಲ ನಿಮಗೆ. ಅದಕ್ಕೋಸ್ಕರ ದೇವರ ಮಕ್ಕಳ ನಾವುಗಳು ದೇವರಿಗೆ ಕೊಡುವುದನ್ನು ಕಲಿತುಕೊಳ್ಬೇಕಾಗಿದೆ. ಮತ್ತು ದೇವರಿಗೆ ಕೊಡುವಾಗ ಹೇಗೆ ಕೊಡಬೇಕೆಂಬುದಾಗಿ ಇಲ್ಲಿ ವಾಕ್ಯ ಹೇಳುವಂತದಾಗಿದೆ. 2 ಕೊರಿಂಥ 9ನೇ ಅಧ್ಯಾಯ ನೋಡಿ. ದೇವರಿಗೆ ಕೊಡುವಾಗ ಹೇಗೆ ಕೊಡಬೇಕು ಅಂತೆ, ದುಃಖವಾಗಿಯೂ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೊಡಬಾರದು ಎಂಬುದಾಗಿ 2 ಕೊರಿಂಥ 9ನೇ ಅಧ್ಯಾಯ ನಾನು 6-7 ವಚನದಲ್ಲಿ ಹೇಳ್ತಾನೆ, ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳ್ರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕಂದ್ರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿ ಜನರೇ, ನೀವು ಎಷ್ಟು ಕೊಡ್ತೀರಾ ಅಷ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಒಂದು ಸಾರಿ ಒಬ್ಬ ತಾತಪ್ಪ ಮೊಮ್ಮಗನ ಕೇಳಿದಂತೆ, ಮೊಮ್ಮಗನೇ ನೀನು ಹೋಗ್ತೀಯಲ್ಲ ಚರ್ಚ್ಗೆ, ಆ ಚರ್ಚಲ್ಲಿ ಏನು ಹಳೆ ಹಳೆ ಚೇರುಗಳೇ ಇದ್ದಾವೆ, ಆ ಚರ್ಚಲ್ಲಿ ಏನು ಹಳೆ ಹಳೆ ಟೇಬಲ್ಗಳಿದ್ದಾವೆ, ಒಂದು ಮೈಕು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾಕೆ ಈ ರೀತಿಯಾಗಿದೆ ಎಂಬುದಾಗಿ ಆ ತಾತಪ್ಪ ಕೇಳಿದಂತೆ. ಆಗ ಮೊಮ್ಮಗ ತಾತಪ್ಪ ಕೇಳಿದಂತೆ, ಏನ್ ತಾತ, ಆ ಚರ್ಚಿಗೋಸ್ಕರ ನೀವು ನನಗೆ ಕೊಡುವಂತ ಕಾಣಿಕೆ ಎಷ್ಟು ಗೊತ್ತಾ? 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ. ಅದರಲ್ಲಿ ಏನ್ ತೆಗೆದುಕೊಳ್ಳೋಕಾಗುತ್ತೆ ತಾತ? ನನ್ನ ದೇವರಿಗೋಸ್ಕರ ಜಾಸ್ತಿ ಕೊಡು, ಬಹಳ ಕೊಡು. ಓಕೆ, ದೇವರಿಗೋಸ್ಕರ ಹೋಗಿ ಕೊಡ್ತೇನೆ, ಅಲ್ಲಿ ಅನೇಕರು ವಸ್ತುಗಳು ತೆಗೆದುಕೊಳ್ಬಹುದು ತಾತ ಎಂಬುದಾಗಿ ಹೇಳಿದಂತೆ. ಪ್ರೀತಿ ದೇವಚಂದ್ರೆ ಕೇಳಿಸ್ಕೊಂಡ್ರ? ಎಸ್, ನಮ್ಮ ಸಭೆಗಳಲ್ಲಿ ಇನ್ನು ಅಭಿವೃದ್ಧಿ ಆಗಲಿ ಎಂಬುದು ಹೇಳುವಾಗ ಇನ್ನು ನೀವು ಕೊಡುತ್ತಾ ಇಲ್ಲ ದೇವರಿಗೋಸ್ಕರ, ದೇವರ ಒಂದು ಆಲಯಕ್ಕೋಸ್ಕರ. ನೋಡ್ರಿ, ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನರು ದೇವರ ಸೊಲೊಮೋನನು ದೇವರ ಆಲಯ ಕಟ್ಟುವಾಗ ಎಷ್ಟು ತೆಗೆದುಕೊಂಡು ಬಂದ್ರೆ ಗೊತ್ತಾ? ರಾಶಿಯಾಗಿ ತೆಗೆದುಕೊಂಡು ಬಂದ್ರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರ ಪ್ರೀತಿ ದೇವಚಂದ್ರೆ, ದೇವರ ಸನ್ನಿಧಿಗೆ ನಾವು ಬರುವಾಗ ನಮ್ಮ ಕೈಯಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡು ಬರಬೇಕಾಗಿದೆ. ನಾವು ಹೇಳ್ತಾ ಇಲ್ಲ, ಸತ್ಯವೇದ ಹೇಳುವಂತದಾಗಿದೆ, ಬೈಬಲ್ ಹೇಳುವಂತದಾಗಿದೆ. ಇಲ್ಲಿ ಸೈತಾನನು ಅದೇ ಒಂದು ಬಲಿನಾಗ್ತದೆ. ನೀವು ಹೋಗ್ತಾ ಇದ್ದೀರಾ, ಯಜ್ಞಗಳ ಯಾಕೆ ತೆಗೆದುಕೊಂಡು ಹೋಗ್ತೀರಾ, ಕುರುಗಳನ್ನ ಯಾಕೆ ತೆಗೆದುಕೊಂಡು ಹೋಗ್ತೀರಾ, ಅಥವಾ ಕಾಣಿಕೆನ ಯಾಕೆ ತೆಗೆದುಕೊಂಡು ಹೋಗ್ತೀರಾ ಎಂಬುದಾಗಿ ಗೊತ್ತಾ ಸೈತಾನನು ಹೇಳುವಂತನಾಗಿದ್ದಾನೆ. ಇಂಥ ಆಲೋಚನೆಗೆ ಅನೇಕರು ಒಳಗಾಗಿದ್ರೆ ಅಲ್ವಾ? ಪ್ಲೀಸ್ ಇದನ್ನ ಚೇಂಜ್ ಮಾಡ್ಕೊಳ್ರೆ. ಪ್ರೀತಿ ದೇವಚಂದ್ರೆ, ಈ 4 ಅಡ್ಡಿಗಳನ್ನು, ಈ 4 ಬಲೆಗಳನ್ನು ಸೈತಾನ ಮಾಡ್ತಾ ಇದ್ದಾನೆ, ದೇವರ ಸನ್ನಿಧಿಗೆ ಹೋಗಲಾಗಿರುವುದಕ್ಕೆ ಹಾಕಿದ್ದಾನೆ. ಇದನ್ನ ವಾಕ್ಯವನ್ನು ಕೇಳಿದವರೇ, ಯಾವ ಬಲೆಗೆ ನೀವು ಬಿದ್ದಿದ್ದೀರಾ? ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ತೀರಾ ಪ್ಲೀಸ್. ಯಾವ ಬಲೆಗೆ ನೀವು ಬಿದ್ದಿದ್ದೀರಾ? ಈ 4ರಲ್ಲಿ ಇದನ್ನ ಆ ಬಲೆಯಿಂದ ಹೊರಗೆ ಬರ್ತೀಯಾ? ಹೊರಗೆ ಬಂದು ಪ್ರತಿ ಭಾನುವಾರ ತಪ್ಪಲಾರದೆ ದೇವರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸ್ತೀಯಾ? ಹೌದು, ನಾನು ಆರಾಧನೆ ಮಾಡುತ್ತೇನೆ, ಸೈತಾನನ ಬಲೆಗೆ ನಾನು ಬಿಡುವುದಿಲ್ಲ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡವರು ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ತೀರಾ? ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧವಾದ ನಮ್ಮ ದೇವ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದೆ. ಹೌದಪ್ಪ, ನನ್ನ ಸನ್ನಿಧಿಗೆ ಸೇರದಿರುವುದಕ್ಕೆ, ಬರಲಾರದಿರುವುದಕ್ಕೆ ಸೈತಾನ ಹಾಕುವಂತ 4 ಅಡ್ಡಿಗಳು, ಬಲೆಗಳು ಯಾವುದೆಂಬುದಾಗಿ ಹೇಳಿದೆ. ಅನೇಕ ಕ್ರೈಸ್ತರು ಈ ಬಲೆಗೆ ಒಳಗಾಗಿದ್ದಾರೆ, ಬಿದ್ದಿದ್ದಾರೆ. ಇಂದಿನಿಂದಾದರೂ ಈ ಬಲೆಗಳಿಂದ ಹೊರಗಡೆ ಬಂದು ನನ್ನ ಪ್ರತಿ ಭಾನುವಾರ ನನ್ನ ಆಲಯದಲ್ಲಿ ಕಾಣಿಸಿಕೊಂಡು ನಿನ್ನ ಆರಾಧಿಸುತ್ತ ಕೊಟ್ಟುಕೊಂಡು ಸಹಾಯ ಮಾಡು. ಘನತೆ, ಮಾನ, ಮಹಿಮೆ, ಪ್ರಭಾವಗಳು ನನಗೊಬ್ಬನಿಗೆ ಹೇಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲಾ ಪ್ರಾರ್ಥನೆಗಳನ್ನು ಬೇಡುವುದಿದ್ದೇವೆ ಪರಲೋಕದ ತಂದೆಯೇ,
ಆಮೇಲೆ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನನ್ನ ದೇವರ ನನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆತ್ಮನೈಕ್ಯದ ಸಮಾಧಾನ ಶಾಂತಿಯು ಈಗಲೂ ಯಾವಾಗಲೂ ನಮ್ಮೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ಥ್ಯಾಂಕ್ ಯು. God bless you all. Go with peace. Amen.